ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈಗಾಗಲೇ 11ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಂಡಿರ್ತಕ್ಕಂತಹ ಪ್ರತಿಯೊಬ್ಬರು 12 ಮತ್ತು 13ನೇ ಕಂತಿನ ಹಣಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಗೌರಿ ಗಣೇಶ ಹಬ್ಬ ಹತ್ತಿರದಲ್ಲೇ ಇದೆ. ನಂತರ ದೀಪಾವಳಿಯಂತಹ ದೊಡ್ಡ ಹಬ್ಬ ಕೂಡ ಇರೋದರಿಂದ ಪ್ರತಿಯೊಬ್ಬರು ಈ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ಈ ಒಂದು 12 ಮತ್ತು 13ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇರತಕ್ಕಂತಹ ಪ್ರತಿಯೊಬ್ಬರಿಗೂ ಒಂದು ವಿಷಯವನ್ನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಈಗಾಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಕ್ಕಂತಹ ಆತ್ಮೀಯ ಸ್ನೇಹ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಯಾರೆಲ್ಲ ಇನ್ನೂವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವರು ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಬರ್ತಾ ಇರತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಈಗಾಗಲೇ ಹತ್ತಿರದಲ್ಲೇ ಇರತಕ್ಕಂತಹ ಗೌರಿ ಗಣೇಶ ಹಬ್ಬ ಮತ್ತು ಬರ್ತಾ ಇರತಕ್ಕಂತಹ ದೀಪಾವಳಿ ಹಬ್ಬದಂತಹ ದೊಡ್ಡ ಹಬ್ಬಗಳಿಗಾಗಿ ಹಣದ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇರುವುದು ಹಾಗೂ ಅದಕ್ಕಾಗಿ ಕಾಯ್ತಾ ಇರುವುದು ಸ್ವಾಭಾವಿಕ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ನಾವು ಏನು ಗಮನದಲ್ಲಿ ಇಟ್ಕೋಬೇಕಂತಂದರೆ, ಈ ಹಿಂದೆ 11ನೇ ಕಂತಿನ ಹಣ ಕೂಡ ತುಂಬ ದಿನಗಳ ನಂತರ ಬಂದಿರುವುದು ಎಲ್ಲರಿಗೂ ಗೊತ್ತೇ ಇದೆ. ಆಗ ಆ ವಿಷಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ನೀಡಿದರು. ಅಂದರೆ ಎಲ್ಲಿಯವರೆಗೂ ಆ ಹಣ DBTಯಲ್ಲಿ ಪುಷ್ ಆಗಿರಲಿಲ್ಲವೋ ಅಲ್ಲಿಯವರೆಗೂ ಅವರು ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಆರ್ಥಿಕ ಇಲಾಖೆಯಿಂದ ಯಾವಾಗ ಹಣ ಬಿಡುಗಡೆ ಆಯಿತೋ ಆಗ ಅವರು ಸ್ಪಷ್ಟನೆಯನ್ನು ನೀಡ್ತಾರೆ. ಅಂದರೆ 11ನೇ ಕಂತಿನ ಹಣ ಈಗಾಗಲೇ DBTಯಲ್ಲಿ ಪುಷ್ ಮಾಡಲಾಗಿದೆ, ಆರ್ಥಿಕ ಇಲಾಖೆಯಿಂದ ಹಣ ಕೂಡ ಬಿಡುಗಡೆ ಆಗಿದೆ ಅನ್ನುವಂತಹ ಒಂದು ಸ್ಪಷ್ಟ ಮಾಹಿತಿಯನ್ನು ಅವರು ಮೀಡಿಯಾಗಳಲ್ಲಿ ಮತ್ತು ಸಂದರ್ಶನಗಳಲ್ಲಿ ಹೇಳ್ಕೊತಾರೆ. ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಲಕ್ಷಗಟ್ಟಲೆ ಇರೋದರಿಂದ ಈ ಒಂದು ಹಣದ ಒಂದು ಜಮಾವಣೆಗೆ ಸಾಕಷ್ಟು ಸಮಯಗಳು ತೆಗೆದುಕೊಳ್ಳುತ್ತೆ. ಅಂದರೆ ಅದರ ಪ್ರೊಸೆಸಿಂಗ್ ಏನಿರುತ್ತೆ ಅದು ತುಂಬ ಟೈಮನ್ನು ತೆಗೆದುಕೊಳ್ಳುತ್ತೆ. ಪ್ರತಿ ತಿಂಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತಂದರೆ ಲಕ್ಷಗಟ್ಟಲೆ ಜನಗಳ ಖಾತೆಗಳಿಗೆ ಕೋಟಿಗಟ್ಟಲೆ ಹಣವನ್ನು ಜಮೆ ಮಾಡಬೇಕಾಗತ್ತೆ. ಇದಕ್ಕಾಗಿ ಸಾಕಷ್ಟು ಹಂತಗಳಲ್ಲಿ ಒಂದು ಕಾರ್ಯಗಳನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುವುದು ಸ್ವಾಭಾವಿಕ. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದ ಒಂದು ಅನುಕೂಲವನ್ನು ನಮ್ಮ ರಾಜ್ಯ ಸರ್ಕಾರ ನಮಗೆ ಮಾಡಿಕೊಟ್ಟಿರುವುದು ನಿಜವೇ. ಅದರ 11 ಕಂತುಗಳನ್ನು ಪ್ರತಿಯೊಬ್ಬರೂ ಪಡೆದುಕೊಂಡಿರುವುದು ಕೂಡ, ಅಂದರೆ ಪ್ರತಿಯೊಬ್ಬರು ಅಂದರೆ ಅರ್ಹ ಫಲಾನುಭವಿಗಳು ಪಡೆದುಕೊಂಡಿರುವುದು ಕೂಡ ನಿಜವೇ ಆಗಿರುತ್ತದೆ. ಹಾಗಿರುವಾಗ ಈ ಬರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳ ಕಂತಿನ ಹಣಕ್ಕಾಗಿ ಸ್ವಲ್ಪ ದಿನಗಳವರೆಗೆ ಕಾಯುವುದರಲ್ಲಿ ತಪ್ಪೇನೂ ಇಲ್ಲ ಅಂತ ಅನಿಸುತ್ತೆ. ಸ್ನೇಹಿತರೆ, ನಾವು ಒಮ್ಮೆ ಕ್ಯಾಜುವಲ್ ಆಗಿ ವಿಚಾರ ಮಾಡಿ ನೋಡೋದಾದರೆ, ನಾವು ದುಡಿದ ನಂತರ ನಮಗೆ ಬರಬೇಕಾದಂತಹ ಸಂಬಳವೇ ನಮಗೆ ಸರಿಯಾದ ಸಮಯದಲ್ಲಿ ಬಂದು ತಲುಪೋದಿಲ್ಲ. ಹಾಗಿರುವಾಗ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಲಕ್ಷಗಟ್ಟಲೆ ಫಲಾನುಭವಿಗಳಿಗೆ ಈ ಒಂದು ಹಣದ ಜಮಾವಣೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಮತ್ತು ಟೆಕ್ನಿಕಲ್ ಎರರ್ಗಳು ಬರುವುದು ಸರ್ವೇ ಸಾಮಾನ್ಯ. ಸ್ನೇಹಿತರೆ, ನಾನು ಹೀಗೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾನೇನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಾನು ಯಾವುದೇ ಪಕ್ಷವನ್ನು ಕೂಡ ವಹಿಸಿಕೊಂಡು ಮಾತಾಡ್ತಾ ಇಲ್ಲ. ಇಲ್ಲಿ ನಾನು ಕೂಡ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರುವ ಅನುಭವ ಇರುವುದರಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡಬೇಕಾದರೆ ಎಷ್ಟು ಹಂತಗಳಲ್ಲಿ ಅದರ ಒಂದು ಪ್ರೊಸೆಸಿಂಗ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದರಿಂದ ಮಾತ್ರ ನಾನು ನಿಮಗೆ ತಿಳುವಳಿಕೆಯನ್ನು ಕೊಡಲಿಕ್ಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಸ್ನೇಹಿತರೆ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಕಂತುಗಳು ಬಂದು ತಲುಪಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದು ಒಂದು ನಮಗೂ ಎಲ್ಲರಿಗೂ ತಿಳಿದಿರುವಂತಹ ವಿಷಯವೇ. ಹಾಗಾಗಿ ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು 12 ಮತ್ತು 13ನೇ ಕಂತಿನ ಹಣವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಹೊರತು ಹಿಂದೆ 11ನೇ ಕಂತಿನಲ್ಲಿ ಹೇಳಿದಂತೆ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಆರ್ಥಿಕ ಇಲಾಖೆಯಿಂದ ಅಥವಾ DBTಯಲ್ಲಿ ಈ ಒಂದು ಹಣದ ಬಗ್ಗೆ ಪುಷ್ನ ಮಾಡಲಾಗಿದೆ ಅನ್ನುವಂತಹ ಒಂದು ಮಾತನ್ನು ಹೇಳಿಲ್ಲ. ಹಾಗಾಗಿ ಸ್ನೇಹಿತರೆ, ಆ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆಯಾಗಿದೆ, ಈ ಜಿಲ್ಲೆಗಳಲ್ಲಿ ಹಣ ಒಂದು ಜಮಾ ಆಗಿತ್ತೆ ಅನ್ನೋ ಈ ಒಂದು ಮಾತನ್ನು ನೀವು ಕೇಳಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಹಣ ಬಿಡುಗಡೆ ಆದರೂ ಕೂಡ ನಮಗೆ ಯಾಕೆ ಬಂದಿಲ್ಲ, ಏನು ತೊಂದರೆ ಆಗಿದೆ, ನಮ್ಮ ಈ ಒಂದು ಫಲಾನುಭವವನ್ನೇ ಕ್ಯಾನ್ಸಲ್ ಮಾಡಲಾಗಿದೆಯಾ ಅನ್ನೋ ಒಂದು ತಪ್ಪು ತಿಳುವಳಿಕೆಯಲ್ಲಿ ನೀವು ಟೆನ್ಷನ್ ಮಾಡಿಕೊಂಡು ಕೂಡಬೇಡಿ. ಸಾಕಷ್ಟು ಹಂತಗಳನ್ನು ದಾಟಿ ಬರಬೇಕಾದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವು ನಿಧಾನವಾಗಿ ಆದರೂ ಚಿಂತೆ ಇಲ್ಲ,
11 ಕಂತುಗಳವರೆಗೆ ಬಂದಿದೆ ಅಂದರೆ 12 ಮತ್ತು 13ನೇ ಕಂತು ಕೂಡ ಬರುತ್ತೆ. ಯಾಕಂತಂದರೆ ಈ ಮಾತನ್ನು ನಾನು ಹೇಳ್ತಾ ಇರೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅತಿ ಶೀಘ್ರದಲ್ಲಿಯೇ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ 12 ಮತ್ತು 13ನೇ ಕಂತಿಂದು ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನ ಇರೋದರಿಂದ ಸುಮ್ಮನೆ ಏನೇನೋ ಹೇಳೋಕ್ಕೆ ಬರೋದಿಲ್ಲ. ಹಾಗಾಗಿ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಕೇಳ್ಕೊಳ್ಳೋದೇನಂತಂದರೆ, ಈ ಒಂದು 12ನೇ ಮತ್ತು 13ನೇ ಕಂತಿನ ಹಣದ ಬಿಡುಗಡೆ ಆದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಬಗ್ಗೆ ಸೂಚನೆಯನ್ನು, ಮಾಹಿತಿಯನ್ನು ಇಂಟರ್ವ್ಯೂಗಳಲ್ಲಿ ನೀಡ್ತಾರೆ. ಆದ್ದರಿಂದ ಪ್ರೀತಿಯ ಸ್ನೇಹಿತರೆಲ್ಲರೂ ವಿನಾಕಾರಣ ತಲೆ ಕೆಡಿಸಿಕೊಂಡು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಸ್ಗಳು ಬರ್ತಾ ಇದ್ದಂತೆಯೇ ನಮ್ಮ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ ಹೋಗ್ತೀನಿ. ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆರ್ಥಿಕವಾಗಿ ತುಂಬ ಅನುಕೂಲ ಆಗಿರುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಆ ಹಣಕ್ಕಾಗಿ ಪ್ರತಿಯೊಬ್ಬರೂ ಕಾತುರದಿಂದ ಕಾಯ್ತಾ ಇರೋದು, ಮುಂದೆ ಬರ್ತಾ ಇರತಕ್ಕಂಥ ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಸಂಭ್ರಮಿಸಬೇಕು ಅನ್ನೋ ಉದ್ದೇಶದಿಂದ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದಕ್ಕಾಗಿ ಕಾತುರದಿಂದ ಕಾಯೋದರಲ್ಲಿ ತಪ್ಪೇನಿಲ್ಲ. ಆದರೆ ವಿನಾಕಾರಣ ತಪ್ಪು ಮಾಹಿತಿಗಳಿಂದ ನೀವು ಚಿಂತಿಸುವ ಅಗತ್ಯ ಇರೋದಿಲ್ಲ. ನನ್ನ ಪ್ರೀತಿಯ ಸ್ನೇಹಿತರ ಬಳಗಕ್ಕೆಲ್ಲವೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳೊಂದಿಗೆ ಬಂದು ನಿಮ್ಮನ್ನು ಭೇಟಿಯಾಗ್ತೀನಿ. ಸ್ನೇಹಿತರೆ, ನಮ್ಮ ಈ ಸ್ನೇಹಿತರ ಬಳಗ ಬಹಳಷ್ಟು ಬೇಗ ಬಹಳ ದೊಡ್ಡ ಬಳಗವಾಗಿ ಬೆಳೆಯಲಿ ಅಂತ ನಾನು ಹಾರೈಸ್ತಾ, ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ.